ಆತ್ಮೀಯ ವೀಕ್ಷಕರೇ, ಆರ್ ಫೈನಾನ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯತ್ವ ಅನ್ನೋದು ಮನುಷ್ಯರಲ್ಲಿ ಮರೆತೇ ಹೋಗಿದೆ. ಈ ವಿಡಿಯೋ ಕಳೆದ ರಾತ್ರಿ ನಡೆದ ಘಟನೆ. ಬೆಂಗಳೂರಿನ MG ರಸ್ತೆಯಲ್ಲಿ ಒಬ್ಬ ಕ್ಯಾಬ್ ಚಾಲಕ ಒಬ್ಬ ವ್ಯಕ್ತಿಯ ಮೇಲೆ ಕಾರು ಹತ್ತಿಸಿರುವ ಘಟನೆ ನಡೆದಿದೆ. ಆದರೆ ಮನುಷ್ಯತ್ವವನ್ನು ಮೆರೆದಿದ್ದಾರೆ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಶಶಿಕುಮಾರ್ ಅವರು. ರಾಜಕೀಯ ಕಾರ್ಯಗಳಲ್ಲಿ ಅಲ್ಲದೆ ಸಾಮಾಜಿಕವಾಗಿ ಕೂಡ ಜೀವವನ್ನು ಲೆಕ್ಕಿಸದೆ ನಿನ್ನೆ ನಡೆದ ಘಟನೆಯಲ್ಲಿ ಕ್ಯಾಬನ್ನು ಹಿಂಬಾಲಿಸಿ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಿದ್ದಾರೆ. ಶಶಿಕುಮಾರ್ ಅವರು ಬೇರೆ ರಾಜಕಾರಣಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಹನುಮಂತು ಎಂಬ ವ್ಯಕ್ತಿ ಮೂಲತಃ ಕೊಪ್ಪಳ ಜಿಲ್ಲೆಯವರಾಗಿದ್ದು, ಈತನ ಜೀವವನ್ನು ಉಳಿಸಿರುವುದರಿಂದ ಶಶಿಕುಮಾರ್ ಅವರನ್ನು ದೇವರ ರೂಪದಲ್ಲಿ ಬಂದು ಜೀವವನ್ನು ಉಳಿಸಿದರು ಎಂದು ಹನುಮಂತು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಒಂದು ಘಟನೆ ಆಗಿದೆ MG ರೋಡಲ್ಲಿ. ಆ ಸಮಯದಲ್ಲಿ ನಾನು ವೆಹಿಕಲ್ ಟಚ್ ಮಾಡಿ ಹೋಗುವಂತ ವೆಹಿಕಲ್ ನಿಲ್ಸಕಂತ ಹೋದ ಟೈಮಲ್ಲಿ ಬಿದ್ದಕ್ಕೆ ಬಂದಿದ್ದಕ್ಕೆ ನಾನು ಬಾಣದ ಮೇಲೆ ಬಿದ್ದಿದ್ದೆ. ಅದೇ ಟೈಮಲ್ಲಿ ಶಶಿಕುಮಾರ್ ಅಣ್ಣ ಅವರು ಅದೇ ರೋಡಲ್ಲಿ ಹೋಗ್ತಾ ಇರುವಾಗ ನಾನು ಏನು ಬಂಪರ್ ಮೇಲೆ ಬಿದ್ದು ಏನೋ ಮಾಡ್ತಾ ಇದ್ದಾರಲ್ಲ, ಓಡಿಸ್ತಾ ಇದ್ದಾನೆ ಅಂತ ಡ್ರೈವರ್ ಅಂತ ಅವರು ಚೇಸಿಂಗ್ ಮಾಡಿ ಇದು ಮಾಡೋ ಸಲುವಾಗಿ ಅವರು ನನ್ನ ಜೀವನ ನಿನ್ನೆ ಇರ್ತಿದ್ದಿಲ್ಲ. ಅದೇ ಕಾರಣದಿಂದ ಶಶಿಕುಮಾರ್ ಅಣ್ಣ ಅವರು ನನ್ನ ಜೀವ ಉಳಿಸಿದ್ದಾರೆ. ಹೃದಯಪೂರ್ವಕ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೆ. ನನ್ನ ಜೀವ ಉಳಿಸಿದ ಶಶಿಕುಮಾರ್ ಅಣ್ಣ ಅವರಿಗೆ, ಬೆಂಗಳೂರು ಅಣ್ಣ ಅವರಿಗೆ ನಮಸ್ಕಾರಗಳು. ಅದೇ ರೀತಿಯಾಗಿರಕ್ಕಂತ ಎಲ್ಲ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಎಲ್ಲ ತರದಿಂದ. ಅದೇ ಸಲುವಾಗಿ ಶಶಿಕುಮಾರ್ ಅಣ್ಣ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತೇನೆ. ಈ ತರ ಆಗಿದ್ದಕ್ಕೆ ನನಗೆ ಬಹಳ ಸ್ವಲ್ಪ ಸಣ್ಣ ಪುಟ್ಟ ಪ್ಯಾಚರ್ ಆಗಿದೆ ಸರ್. ಆದ್ರೂ ಶಶಿಕುಮಾರ್ ಸರ್ ಅವರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಏನಾಗಿದೆ ಅಂತೆಲ್ಲ ವಿಚಾರಣೆ ಮಾಡಿ ಸರ್ ನನಗೆ. ಇಲ್ಲ ಸರ್, ಚೆನ್ನಾಗಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಸರ್, ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಆಗಿದೆ, ತೋರ್ಸ್ಕೊಂಬರಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದೀನಿ ಸರ್ ಶಶಿಕುಮಾರ್ ಅಣ್ಣ ಅವರು. ಆವಾಗ ಹೇಳೋದಕ್ಕೆ ಆಯ್ತು, ಅದೇನಾಗುತ್ತೆ ಹೋಗಿ ಇದು ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಮಾಡು ಅಂತ ಹೇಳೋದಕ್ಕೆ ಶಶಿಕುಮಾರ್ ಅಣ್ಣ ಅವರು ಜೀವ ಇರೋವರೆಗೂ ಅವರನ್ನ ನೆನೆಸ್ಕೊಂತ ನಾನು ಮುಂದೆ ಜೀವನ ಮಾಡ್ತೀನಿ ಸರ್. ಶಶಿಕುಮಾರ್ ಅಣ್ಣ ಅವರಿಗೆ ಧನ್ಯವಾದಗಳು.